ಸರ್ ನಮಸ್ಕಾರ. ಹಾ, ನಾವು ಮಂಡ್ಯದಿಂದ ಕಿರಣ್ ಅಂತ ಮಾತಾಡ್ತಾ ಇರೋದು. ಹಾ. ಮೈಸೂರಿನಲ್ಲಿ ನಮ್ಮ ಗೋಪಾಲ್ ಭಾಯ್ ಸುತಾರ್ ಅವರದ 28ನೇ ತಾರೀಕು ಕಾರ್ಯಾಗಾರ ಇರೋದ್ರಿಂದ ಅದರ ಸೀಮಿತವಾಗಿ ನಾವು ಗೋಕೃಪಾಮೃತ ತಯಾರು ಮಾಡ್ತಾ ಇದ್ದೀವಿ. ತಯಾರು ಮಾಡುವಾಗ ಏನೇನು ಪ್ರೊಸೆಸ್ ಇದೆ ಅದ್ರ ಬಗ್ಗೆ ತಾವು ಹೇಳಿ. ಸರ್, ತಯಾರು ಮಾಡುವಾಗ ನಾವು 2 kg ಇದು ಸಾವಯವ ಕೃಷಿಲಿ ಬೆಳೆದಂಥ ಸಾವಯವ ಬೆಲ್ಲ, ಅದೇ ರೀತಿ 2 ಲೀಟ್ರು ಮಜ್ಜಿಗೆ, ಇದು 250 ಲೀಟ್ರ್ ಪ್ರಮಾಣಕ್ಕೆ ನಾನು ಹೇಳ್ತಾ ಇರೋದು. 2 ಲೀಟ್ರು ನಾಟಿ ದೇಸಿ ಹಸುವಿನ ಮಜ್ಜಿಗೆ, 1 ಲೀಟ್ರು ಮದರ್ ಕಲ್ಚರ್, ಇದಿಷ್ಟನ್ನ 250 ಲೀಟ್ರ್ ಡ್ರಮ್ಗೆ ಫುಲ್ಲು ನೀರು ತುಂಬಿಸ್ಕೊಂಡು ಇದಕ್ಕೆ ಹಾಕೋ ಮುಖಾಂತರ 6 ದಿನಗಳ ಕಾಲ ಕ್ಲಾಕ್ ವೈಸಲ್ಲಿ ತಿರುಗಿ ರೆಡಿ ಮಾಡ್ತೀವಿ. ಈ ಕಲರ್ ಪಂಪ್ ಮಿಷಿನ್ ಇದನ್ನ ಹಾಕೋದ್ರಿಂದ ನಮಗೆ ಬೇಗ ಇದು 2 ರಿಂದ 3 ದಿನದಲ್ಲಿ 4 ದಿನದಲ್ಲಿ ಕಲ್ಚರ್ ರೆಡಿ ಆಗುತ್ತೆ. ಆದ ಕಾರಣ ಇದು ನಮಗೆ ಅಣ್ಣವರು ಹೊಸದಾಗಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ, ಆದ್ದರಿಂದ ಇದನ್ನು ಬಳಸ್ತಾ ಇದ್ದೀವಿ. ದಯವಿಟ್ಟು 28ನೇ ತಾರೀಕು ಎಲ್ಲ ಕಾರ್ಯಾಗಾರಕ್ಕೆ ಬರಬೇಕು. ಬಂದು ಗೋಕೃಪಾಮೃತ ವಿತರಣೆ ಇರುತ್ತೆ. ಎಲ್ಲರೂ ಬಾಟಲ್ ತಂದು ದಯವಿಟ್ಟು ಶೇಖರಣೆ ಮಾಡ್ಕೊಂಡು ಹೋಗಿ ನಿಮ್ಮ ಹೊಲಗಳಲ್ಲಿ ನೀವು ಅದನ್ನು ಮಲ್ಟಿಪ್ಲೈ ಮಾಡಿ ನೀವು ಬಳಸಿ ನೀವು ಹೆಚ್ಚಿನ ಆದಾಯ ಪಡಿಬೇಕು. ಆಮೇಲೆ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ.